ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಕರುನಾಡ ಸೇವಕ ಕೊಡತಿ ಗ್ರಾಮ ಪಂಚಾಯಿತಿ ಜನಪ್ರಿಯ ಉಪಾಧ್ಯಕ್ಷರಾದ ಎಂ ಮಂಜುನಾಥ್ ಅವರಿಗೆ 40ನೇ ಹುಟ್ಟುಹಬ್ಬಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಸ್ನೇಹಿತರು ಬಂದು ಬಳಗದವರು ಶುಭ ಕೋರಿದರು. ಹುಟ್ಟುಹಬ್ಬ ಪ್ರಯುಕ್ತವಾಗಿ ಕೊಡತಿ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗೆಳೆಯ ಮಂಜುನಾಥ್ ಅವರು ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಬೇಕು ಎಂದು ಸಂಕಲ್ಪ ಸಿದ್ಧತೆಯನ್ನ ವಹಿಸಿಕೊಂಡಿರುವ ಎಂ ಸತೀಶ್ ಸದಸ್ಯರು ದಿವ್ಯ ಜ್ಯೋತಿ ಬೆಳಗಿದ ಮುಖಾಂತರ ಮಾತನಾಡಿದ ಹಿರಿಯರು, ಮುಖಂಡರು, ವೀಣಾ ಮಾಜಿ ಉಪಾಧ್ಯಕ್ಷ ನಳಿನಾಕ್ಷಿ ಸದಸ್ಯರು, ರಾಧಾ ಕಾವೇರಪ್ಪ ಸದಸ್ಯರು, ರಮೇಶ್ ರೆಡ್ಡಿ ಮಾಜಿ ಅಧ್ಯಕ್ಷರಾದ ಮುನಿರಾಜು ಟಿ, ರಾಮಸ್ವಾಮಿ ಸದಸ್ಯರು, ನಂಜುಂಡ ರೆಡ್ಡಿ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಮೊದಲಿಗೆ ನಾನು ಕೊಡತಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಶ್ವೇತಾ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಅವರು ಈ ದಿನ ಏನು 40ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಈ ದಿನದಂದು ಅವರು ಆಶಾ ಕಾರ್ಯಕರ್ತರಿಗೆ ಮತ್ತು ವಾಟರ್ ಮ್ಯಾನ್ಗಳು ಏನಿದ್ದಾರೆ ಅವರಿಗೆ ವಾಷಿಂಗ್ ಮಿಷಿನನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ಗಳ ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದಾರೆ. ಅವರಿಗೆ ಇದೇ ರೀತಿ ಬಡವರಿಗೆ ಸಹಾಯ ಮಾಡುವಂಥ ಗುಣ ಮತ್ತು ಇನ್ನೂ ಅದಕ್ಕೆ ಬೇಕಾದಂಥ ಸ್ಥೈರ್ಯ ಮತ್ತು ಧೈರ್ಯ ಮತ್ತು ಆಸ್ತಿ ಅಂತಸ್ತು ಇನ್ನೂ ಹೆಚ್ಚಾಗಿ ಸಿಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಅವರ ಒಂದು ಜೀವನ ಶೈಲಿ ಮುಂಬರ್ತಕ್ಕಂಥ ಮಕ್ಕಳು ಸಹ ಕಲ್ತ್ಕೊಂಡು ಬಡವರಿಗೆ ಇದೇ ರೀತಿ ಸಹಾಯ ಮಾಡುವಾಗೆ ಆಗಲಿ ಅಂತ ಹೇಳ್ತೀನಿ. ಹಾಗೆ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವೂ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮತ್ತು ನಮ್ಮ ಮುಳ್ಳೂರಿನ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ ಅವರ ಅಧಿಕಾರಾವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರೂ ಸಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಮುಳ್ಳೂರು ಗ್ರಾಮಕ್ಕೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಊರನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಮತ್ತು ಪಂಚಾಯಿತಿ ಮತ್ತು ಮಾದರಿ ಪಂಚಾಯಿತಿಯಾಗಿ ಮಾಡಲಿ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಐಶ್ವರ್ಯ ಸಿಗಲಿ, ಆಯುಷ್ ಸಿಗಲಿ ಅಂತ ಹೇಳಿ ಎಲ್ಲರೂ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. 39ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ 39ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏನು ಇವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿಮಾನಿಗಳೆಲ್ಲ ಬಂದು ಅವರಿಗೆ ಶುಭ ಹಾರೈಸಿ ಏನು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಎಲ್ಲರ ಪರವಾಗಿ ಅವರ ಕುಟುಂಬಕ್ಕೂ ಅವರ ಕುಟುಂಬದ ಎಲ್ಲ ಇನ್ನೂ ಶ್ರೇಯಸ್ಸಲ್ಲಿ ಇನ್ನೂ ಕಂಟಿನ್ಯೂ ಇನ್ನು ನಮಗೆ ಇನ್ನೂ ತುಂಬ ಇನ್ನೂ ಇದೆಲ್ಲ ಹೇಳ್ತೀನಿ ಅಷ್ಟೇ. ಸ್ಟಾರ್ಟಿಂಗ್ ಅದೇ 40 ವರ್ಷಕ್ಕೆ ಹುಟ್ಟುಹಬ್ಬದ 39 ತಿಂಗಳು ಅದು ಕೊಟ್ಟರೆ ಅವರಿಗೆ ಅಭಿವೃದ್ಧಿ ಎಷ್ಟು ಮಾಡಿದ್ದಾರೆ ಸಮರ್ಥವಾಗಿ ಏನು ಒಂದು ವಿಶೇಷವಾಗಿ ಹೇಳಬೇಕಾದ್ರೆ ಇನ್ನೂ ಫಸ್ಟು ನಮಗೆ ಒಂದು ವಿಶೇಷವಾದಂಥ ದಿನ ಅಂತಲೇ ಹೇಳೋದಕ್ಕೆ ನಾನು ಬಯಸ್ತೀನಿ. ಸ್ನೇಹಿತರು ನಮ್ಮ 2 ದೇಹ ಒಂದೇ ಮನಸ್ಸಲ್ಲಿ ರೀತಿಯಲ್ಲಿ ನಾನು ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಲಾಸ್ಟ್ ಟೈಮು 5 ವರ್ಷದ ಹಿಂದೆ ಇದಾಗಿದ್ದು, ಆಗಲೂ ಉಪಾಧ್ಯಕ್ಷರಾಗಿ ಪಂಚಾಯಿತಿಯನ್ನು ಎಲ್ಲ ಹಳ್ಳಿಗಳಲ್ಲೂ ಒಂದು ಜನಪ್ರಿಯ ಉಪಾಧ್ಯಕ್ಷರನ್ನಾಗಿ ಹೆಸರು ತಗೊಂಡಿದ್ದರು. ಅದೇ ರೀತಿ ಈ ಟರ್ಮಲ್ಲೂ ಅವರು ಉಪಾಧ್ಯಕ್ಷರಾಗಿ ಒಳ್ಳೆ ನುಡಿದಂತೆ ನಡೆ ಅನ್ನೋ ರೀತಿಯಲ್ಲಿ ಜನಗಳಿಗೆ ಯಾವುದೋ ಒಂದು ಮಾತಿನ ಭರವಸೆ ಅವ್ರು ಕೊಡ್ತಾ ಇದ್ದಾರೋ ಭರವಸೆಗಳಲ್ಲೇ ನಡೆಸ್ಕೊತ ಬರ್ತಾ ಇದ್ದಾರೆ. ಒಂದು ಪಂಚಾಯತಿಗೆ ಮಾದರಿ ಇದ್ದಾರೆ. ಈಗ ಎಲ್ಲರೂ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೀತಿಗಳಲ್ಲಿ ಆಚರಣೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅವರೇನಂದರೆ ನನ್ನ ಹುಟ್ಟುಹಬ್ಬದಿಂದ ನನಗೆ 100 ಜನಕ್ಕೂ ಒಂದು ಸಹಾಯ ಇದಾಗಬೇಕನ್ನೋ ಒಂದು ಉದ್ದೇಶದಲ್ಲಿ ಪ್ರತಿ ವರ್ಷವೂ ಮುಳ್ಳೂರಿನ ಸರ್ಕಾರಿ ಶಾಲೆಯಲ್ಲಿ ನೋಟ್ಬುಕ್ಸ್ 1 ವರ್ಷಕ್ಕಾಗಂತಹ ನೋಟ್ಬುಕ್ಸು ಕೊಡ್ತಾಯಿದ್ರು ಮತ್ತು ಬ್ಯಾಗು ಕೊಡ್ತಾಯಿದ್ರು. ಈ ವರ್ಷ ಅವರು ವಿಶೇಷವಾಗಿ ಇಡೀ ಕೊಡತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸರ್ಕಾರಿ ಶಾಲೆಗಳು ಎಷ್ಟು ಬರ್ತದೋ ಎಲ್ಲ ಶಾಲೆಗಳಿಂದ ನಾವು ಈ ಬಗ್ಗೆ ಅತಿ ಹೆಚ್ಚು ಪ್ರೀತಿ ಇದೆ. ಮತ್ತು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ವಿಶಸ್ ಮಾಡಿದ್ದಾರೆ. ಮತ್ತು ಇವತ್ತು ಇಷ್ಟು ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬ ಪ್ರತಿ ವರ್ಷ
ಈ ರೀತಿ ಹಲವಾರು ಸಮಾಜ ಸೇವೆ ಮಾಡೋ ಮುಖಾಂತರ ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ನೋಟ್ಬುಕ್ಸು, ಬ್ಯಾಗು, ಮತ್ತು ಇದಕ್ಕಿಂತ ಒಂದು ಸರ್ತಿ ಬೋರ್ವೆಲ್ಲ ಹಾಕ್ತಿದ್ರು ಊರಿಗೆ. ಈ ರೀತಿ ಹಲವಾರು ಸಮಾಜ ಸೇವೆ ಮುಖಾಂತರ ಅವರು ಬರ್ತಡೇ ಆಚರಿಸ್ಕೊತಾರೆ, ಅವರು ಅಭಿಮಾನಿಗಳು ಮಾಡ್ತಾರೆ. ಇದೇ ರೀತಿ ಅವರು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಲಿ, ಮುಂದಿನ ದಿನಗಳಲ್ಲಿ ಅತಿ ಉನ್ನತವಾದ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಆಸೆ ಪಡ್ತೀವಿ.